ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಶ್ವೇತಾ ಮಗುವೀರ ಅಂತ. ಇನ್ನು ಮುಂದೆ ಈ ಚಾನಲ್ ನೇಮ್ ಕೂಡ ಶ್ವೇತಾ ಮಗುವೀರ ಅಂತಲೇ ಇರುತ್ತೆ. ನಾನು ಕುಕ್ಕಿಂಗ್ ವೀಡಿಯೋಸ್ ಜೊತೆನೇ ಡೈಲಿ ವ್ಲಾಗ್ಸ್ ಕೂಡ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ನನ್ನ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. 2:40ಗೆ ಬ್ಯಾಂಗ್ಳೂರ್ ಟ್ರೈನ್ ಇರೋದ್ರಿಂದ ನಾನು ಬೇಗ ಊಟ ಮಾಡಿ ರೆಡಿ ಆಗಬೇಕಿತ್ತು. ನಮ್ಮ ಅಜ್ಜಿ ಅದಕ್ಕೋಸ್ಕರ ಫಿಶನ್ನು ಕಟ್ ಮಾಡಿ ರೆಡಿ ಮಾಡಿ ತಂದುಕೊಟ್ರು. ನಾನು ಮಸಾಲಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಆಲ್ರೆಡಿ ಬೌಲ್ಗೆ ಫಿಶ್ ಫ್ರೈ ಮಸಾಲ, ಖಾರದ ಪುಡಿ, ಉಪ್ಪನ್ನು ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹುಳಿನ ನೆನೆಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಮಸಾಲೆ ಇರೋ ಬೌಲ್ಗೆ ಹುಳಿ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇನ್ನೊಂದು ಕೈಯಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ನಾನು ಮಿಕ್ಸ್ ಮಾಡುವಾಗ ಬೌಲ್ ಕೂಡ ರೊಟೇಟ್ ಆಗ್ತಾಯಿತ್ತು, ನೋಡಿ ನೀವೇ. ನಾನು ಚೆನ್ನಾಗಿ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಫಿಶ್ಗೆ ಅದು ಅಪ್ಲೈ ಮಾಡುವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು ಅಂತ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ನಾನು ರೆಡಿ ಮಾಡ್ಕೊಂಡಿರೋ ಮಸಾಲೆನ ಫಿಶ್ ಮೇಲೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಿಶ್ ಮೇಲೆ ಏನಕ್ಕೆ ಆ ಥರ ಕ್ರಾಸಾಗಿ ಕಟ್ ಮಾಡಿರ್ತಾರೆ ಅಂದರೆ ಆ ಮಸಾಲೆ ಎಲ್ಲದು ಚೆನ್ನಾಗಿ ಹಿಡ್ಕೊಳ್ಳಿ ಅಂತ ಫಿಶ್ಶು. ಉಪ್ಪು ಖಾರ ಹುಳಿ ಎಲ್ಲದೂ ಫಿಶ್ ಫ್ರೈ ಒಳಗಡೆ ಬಂದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಕಟ್ ಮಾಡಿರ್ತಾರೆ. ನಾನು ಚೆನ್ನಾಗಿ ಮಸಾಲಾನ ಎಲ್ಲ ಕಡೆನೂ ಅಪ್ಲೈ ಮಾಡಿದೆ. ನಾನು ಆ್ಯಕ್ಚುಲಿ ನಮ್ಮ ಅಜ್ಜಿಗೆ ಒಂದೇ ಒಂದು ಫಿಶ್ ಫ್ರೈ ಮಾಡ್ಕೊತೀನಿ ಅಂತ ಹೇಳಿದೆ, ಅರ್ಜೆಂಟಾಗಿರೋದ್ರಿಂದ. ಬಟ್ ನಮ್ಮ ಅಜ್ಜಿ ಇರಲಿ ಅಂತ ಇನ್ನೊಂದು ತೊಗೊಂಡು ಬಂದರು. ನಂಗೆ ಪ್ರಾನ್ಸ್ ಅಂದರೆ ಇಷ್ಟ. ಸೊ ಅವಾಗಷ್ಟೇ ನನ್ನ ಅಣ್ಣ ದೋಣಿಯಿಂದ ಫ್ರೆಶ್ ಆಗಿರೋ ಮೀನುಗಳನ್ನೆಲ್ಲ ತಂದಿದ್ದ. ಅದ್ರ ಜೊತೆಯೇ ಪ್ರಾನ್ಸ್ ಕೂಡ ಇತ್ತು. ನಾನು ನಮ್ಮ ಅಜ್ಜಿಗೆ 1-2 ತಕ್ಕೊಡಿ ಸಾಕು, ನಾನು ಫ್ರೈ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಸೊ ನಮ್ಮ ಅಜ್ಜಿ 2 ಕ್ಲೀನ್ ಮಾಡ್ಕೊಂಡು ತಂದು ಕೊಟ್ಟಿದ್ದರು. ಅದಕ್ಕೂ ಚೆನ್ನಾಗಿ ಮಸಾಲ ಎಲ್ಲ ಆ್ಯಡ್ ಮಾಡಿದೆ. ನಾನು ಹುಟ್ಟು ಬೆಳೆದಿರೋದೆಲ್ಲ ಕುಂದಾಪುರದಲ್ಲೇ. ಮೀನುಗಾರಿಕೆ ನಮ್ಮ ಕುಲಕಸುಬುನೇ ಅನ್ಬೋದು. ನಮ್ಮ ಅಪ್ಪ ಅಣ್ಣ ಎಲ್ಲರೂ ಅದರಲ್ಲೇ ಕೆಲಸ ಮಾಡ್ತಾ ಇರೋದು. ಸೊ ನಮ್ಗೆ ಫ್ರೆಶ್ ಆಗಿ ಮೀನು ಸಿಗುತ್ತೆ. ಸೊ ಮನೆಯಲ್ಲಿರುವಾಗ ಚೆನ್ನಾಗಿ ತಿಂದ್ಕೊಂಡಿರ್ಬೋದು, ಬಟ್ ಬ್ಯಾಂಗ್ಳೂರಲ್ಲಿ ಆಗಲ್ಲ. ಇವಾಗ ನಾನು ಚೆನ್ನಾಗಿ ಅದು ಮಸಾಲೆ ಎಲ್ಲ ಅಪ್ಲೈ ಮಾಡಿಬಿಟ್ಟು ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡೋಕ್ಕಿಟ್ಟೆ. ಅದಾದಮೇಲೆ ತವಕ್ಕೆ ಆಯಿಲ್ ಅಪ್ಲೈ ಮಾಡಿಕೊಂಡೆ. ಆಯಿಲ್ ಬಿಸಿ ಆಗ್ತಿದ್ದಂಗೆ ರೆಡಿ ಮಾಡ್ಕೊಂಡಿರೋ ಫಿಶ್ ಮತ್ತು ಪ್ರಾನ್ಸನ್ನು ಫ್ರೈ ಮಾಡೋಕ್ಕಿಟ್ಟೆ. ಅಷ್ಟರಲ್ಲಿ ಹೊರಗಡೆ ಹೆವಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ನಂಗೆ ಒಂದು ಕಡೆ ಟೆನ್ಷನ್ನು, ಬಿಕಾಸ್ ನಾನು ಇನ್ನು ಸ್ವಲ್ಪ ಹೊತ್ತಲ್ಲೇ ಹೊರಡಬೇಕು ಊಟ ಮಾಡಿಕೊಂಡು. ನಮ್ಮ ಅಪ್ಪನ ಬೈಕಲ್ಲೇ ಹೊರಡೋಣ ಅಂತ ರೆಡಿಯಾಗಿದ್ದೀನಿ. ಬಟ್ ಮಳೆ ನಿಲ್ತಾ ಇಲ್ಲ. ಬೆಳಗಿಂದ ವೆಯ್ಟ್ ಮಾಡಿ ಒಟ್ಟಿಗೆ ಮಳೆ ಬಂದಿದೆ ಅನಿಸುತ್ತೆ. ನೋಡಿ ನೀವೇ ಹೆಂಗೆ ಮಳೆ ಬರ್ತಿದೆ ಅಂತ. ಇಷ್ಟರಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ, ಬಟ್ ಎದುರುಗಡೆಂತೂ ತುಂಬ ಮಳೆ ಬರ್ತಿತ್ತು. ಅದಾದಮೇಲೆ ನಾನು ಊಟ ಮಾಡಿಕೊಂಡು ಚೆನ್ನಾಗಿ ತಿಂದು ರೆಡಿ ಆದೆ. ಅಷ್ಟರಲ್ಲೇ ಮಳೆ ನಿಂತಿತ್ತು. ಸೊ ಅಪ್ಪ ಜೊತೆ ಬೈಕಲ್ಲಿ ಹೊರಟೆ. ಹೋಗ್ತಾ ವ್ಯೂಸ್ ತುಂಬ ಚೆನ್ನಾಗೇ ಇತ್ತು. ಆ ಕಡೆ ಮಳೆನೂ ಅಲ್ಲ, ಈ ಕಡೆ ಬಿಸಿಲೂ ಅಲ್ಲ, ತುಂಬ ಮೋಡ ಕವಿತ್ಕೊಂಡಿತ್ತು. ಸೊ ಚೆನ್ನಾಗಿ ಎಂಜಾಯ್ ಮಾಡ್ಕೊತ ಹೋದೆ ನಾನು. ಅಷ್ಟರಲ್ಲಿ ರೈಲ್ವೆ ಸ್ಟೇಷನ್ನೇ ಬಂದುಬಿಡ್ತು. ನಾವಂತೂ ತುಂಬ ಬೇಗನೆ ಹೋಗಿದ್ವಿ. 2:10 2:15 ಒಳಗಡೆನೇ ರೈಲ್ವೆ ಸ್ಟೇಷನಲ್ಲಿದ್ವಿ. ಬಟ್ ಟ್ರೈನ್ ಮಾತ್ರ 3:10 ಹಂಗೆ ಬಂತು. ನಂದು AC ಕೋಚ್ ಆಗಿರೋದ್ರಿಂದ ಸ್ವಲ್ಪ ನಡ್ಕೊಂಡು ಹೋಗಬೇಕಿತ್ತು. ಇನ್ನೇನು ಟ್ರೈನ್ 10 ಮಿನಿಟ್ಸಲ್ಲಿ ಬರಬೇಕಿತ್ತು. ಅಷ್ಟರಲ್ಲೂ ಹೆವಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಅಲ್ಲಿ ವೆಯ್ಟಿಂಗು ಇಟ್ಟಿರ್ತಾರಲ್ಲ ಕೂತ್ಕೊಳ್ಳೋಕ್ಕೆ, ಅಲ್ಲೋಗಿ ನಿಂತ್ಕೊಂಡ್ವಿ. ಮಳೆ ಅಂತೂ ಸರಿಯಾಗಿ ಹೊಡಿತಾ ಇತ್ತು. ಅಷ್ಟರಲ್ಲೇ ಟ್ರೈನ್ ಬಂದುಬಿಡ್ತು. ಸೊ ನಮ್ಮ ಅಪ್ಪಂಗೆ ಒಂದು ಬಾಯ್ ಹೇಳ್ತಾ ಟ್ರೈನ್ ಹತ್ಕೊಂಡೆ. ಹಾಗೆ ನಮ್ಮೂರು ರೈಲ್ವೆ ಸ್ಟೇಷನ್ಗೂ ಒಂದು ಬಾಯ್ ಹೇಳಿದೆ. ಹಾಗೆ ನಾನು ಜರ್ನಿ ಸ್ಟಾರ್ಟ್ ಮಾಡಿದೆ. ಒಬ್ಬಳೇ ಇದ್ದೆ, ಒಂಥರ ಬೋರ್ ಆಗ್ತಾಯಿತ್ತು. ಮೂವಿ ನೋಡಿದೆ, ಆಮೇಲೆ ಸಾಂಗ್ ಕೇಳಿದೆ, ಒಂಥರ ಚೆನ್ನಾಗೇ ಇತ್ತು. ಅದಾದಮೇಲೆ 8 o'clock ಹಾಗೆ ಊಟ ತಂದಿದ್ದೆ. ಊಟಕ್ಕೆ ಅಕ್ಕಿ ರೊಟ್ಟಿ ಮತ್ತು ಪ್ರಾನ್ಸ್ ಸುಕ್ಕ ತೊಗೊಂಡು ಬಂದಿದ್ದೆ. ಸೊ ಚೆನ್ನಾಗೇ ಇತ್ತು ಕಾಂಬಿನೇಷನ್. ನನಗಂತೂ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ. ಸೊ ಚೆನ್ನಾಗಿ ತಿಂದ್ಕೊಂಡು ಮಲ್ಕೊಂಡೆ. ಬೆಳಿಗ್ಗೆ ಒಂದು 6:15 ಹಂಗೆ ಟ್ರೈನು KSR ಬ್ಯಾಂಗ್ಳೂರ್ ಬಂತು. ಸೊ ಟ್ರೈನಿಂದ ಹೇಳ್ಕೊಂಡು ನೋಡ್ತಾ ಇದ್ದೀನಿ, ಎಲ್ಲಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ, ಯಾವ ಪ್ಲ್ಯಾಟ್ಫಾರ್ಮು ಏನು ಅಂತ. ಇಳ್ಕೊಂಡು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಒಂದು ರೌಂಡ್ ಹಾಕ್ಕೊಂಡು ನೋಡಿದೆ, ಗೊತ್ತಾಯಿತು ಮೆಟ್ರೋ ಸ್ಟೇಷನ್ಗೆ ಹೋಗೋ ರೂಟು. ಆಮೇಲೆ ಮೆಟ್ರೋ ಸ್ಟೇಷನ್ಗೆ ಎಂಟ್ರಿ ಆದೆ. ಟಿಕೆಟ್ನ ಆಲ್ರೆಡಿ ಟ್ರೈನಲ್ಲಿ ಇರುವಾಗಲೇ ಮಾಡ್ಕೊಂಡಿದ್ದೆ. ಹಾಗೆ ಟ್ರೈನ್ನ ಎಂಟ್ರಿ ಆದೆ.
ಆಮೇಲೆ ಮೆಟ್ರೋ ಟ್ರೈನಿಗೆ ಒಂದು ಬಾಯ್ ಹೇಳ್ತಾ ನಮ್ಮ ಮನೆ ಕಡೆಗೆ ಹೊರಟೆ. ಇಲ್ಲಿ ಬೆಂಗಳೂರಲ್ಲಿ ನಾನು ನಮ್ಮ ಅಕ್ಕ ಮನೇಲಿರೋದು. ನಮ್ಮ ಅಕ್ಕ ಭಾವ ನಾನು ಇರ್ತೀವಿ. ಎಕ್ಸಾಮ್ ಮುಗಿಸ್ಕೊಂಡು ಊರಿಗೆ ಹೋಗಿದ್ದೆ. ಇವಾಗ ಬಂದು ಕೆಲಸಕ್ಕೆ ಅಪ್ಲೈ ಮಾಡಬೇಕು. ಸೊ ನೋಡಬೇಕು ಏನಂತ. ಈ ನಂಗೆ ಮೆಟ್ರೋ ಸ್ಟೇಷನಲ್ಲಿ ಒಂದು ಏನು ಕೋಪ ಬರೋದಂದರೆ, ಹತ್ಕೊಂಡು ಹೋಗೋರಿಗೆ ಎಕ್ಸಲೇಟ್ರ್ ಇಡ್ತಾರೆ, ಇಳ್ಕೊಂಡು ಹೋಗೋರಿಗೆ ಸ್ಟೇರ್ಸೇ ಇಟ್ಟಿರ್ತಾರೆ. ಅದು ನಡ್ಕೊಂಡು ಹೋಗೋದೇ ಬೇಜಾರಾಗಿಬಿಡುತ್ತೆ ಲಗೇಜ್ ಇಟ್ಕೊಂಡು. ಹಾಗೆ ಎಳ್ಕೊಂಡು ಬಂದು ಸೀದಾ ಮನೆಗೆ ಬಂದೆ. ಅಷ್ಟರಲ್ಲಿ ನಮ್ಮ ಅಕ್ಕ ಎದ್ದಿದ್ಲು. ನಾನು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆ ಮಾಡೋಕ್ಕೆ ಬಂದೆ. ನಮ್ಮ ಅಕ್ಕ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಮಾಡ್ಕೊತಾಳೆ. ನಾನು ನಮ್ಮ ಬಾವಾಗೂ ನನಗೂ ಸೇರಿಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಹಾಗೆ ಬಾವಾಗೆ ಆಫ್ಟರ್ನೂನ್ ಲಂಚ್ಗೆ ಬಾಕ್ಸ್ ರೆಡಿ ಮಾಡ್ತೀನಿ. ಲೇಟಾಗಿತ್ತು ಅಂತ ಸೊ ಚಿತ್ರಾನ್ನ ಗೊಜ್ಜು ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ, ಆಫ್ಟರ್ನೂನ್ ಲಂಚ್ಗೆ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಹಾಗೇ ಅವಲಕ್ಕಿ ರೆಡಿ ಮಾಡಿದೆ. ಅದೇ ಗೊಜ್ಜಲ್ಲಿ ಬಾವಾಗೆ ರೈಸ್ ಮಿಕ್ಸ್ ಮಾಡಿಬಿಟ್ಟು ಬಾಕ್ಸ್ ರೆಡಿ ಮಾಡಿ ಇಟ್ಟೆ. ಅದಾದಮೇಲೆ ನಾನು ಪ್ಲೇಟ್ಗೆ ಹಾಕ್ಕೊಂಡು ಹಾಗೆ ಕಾಫಿ ರೆಡಿ ಮಾಡಿಕೊಂಡೆ. ತುಂಬ ತಲೆನೋಯ್ತಿತ್ತು. ಕಾಫಿ ರೆಡಿ ಮಾಡಿಕೊಂಡು ಟಿಫನ್ ಮಾಡಿದೆ. ಇದೆಲ್ಲ ಆದಮೇಲೆ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಅಂದ್ಬಿಟ್ಟು ಓದೋಣ ಅಂತ ರೆಡಿ ಆದೆ. ಇನ್ನೇನು ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ, ಪವರ್ ಬಟನ್ ಒತ್ತುತ್ತಾ ಇದ್ದೀನಿ, ಆನೇ ಆಗ್ತಾಯಿಲ್ಲ. ಒಂದು ಅರ್ಧ ಗಂಟೆ ನೋಡಿದೆ, ಚಾರ್ಜ್ಗೆ ಹಾಕಿದೆ, ಎಲ್ಲ ಟ್ರೈ ಮಾಡಿದೆ, ಏನೂ ಆಗ್ತಾಯಿಲ್ಲ. ಒಂದು 2 hours ಅದೇ ಕಥೆ ಆಯಿತು. ಚಾರ್ಜಿಗೆ ಇಡೋದು ನೋಡೋದು, ತಲೆ ನೋವು ಬಂದುಬಿಡ್ತು. ಅದಾದಮೇಲೆ ಯೂಟ್ಯೂಬಲ್ಲಿ ವೀಡಿಯೋ ನೋಡಿಕೊಂಡು ಏನೇನೋ ಜಾತ್ರೆ ಮಾಡಿಬಿಟ್ಟಿದ್ದೀನಿ. ಸ್ಕ್ರೂ ಎಲ್ಲ ಓಪನ್ ಮಾಡಿಕೊಂಡು ಇವತ್ತಿನ ದಿನವೇ ವರ್ಸ್ಟ್ ಅನಿಸ್ಬಿಡ್ತು.